ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಸಿಂಪಲ್ ಫ್ಯಾಷನ್ ಟೆಕ್ ಚಾನಲ್. ಇವತ್ತು ನಾನು ಸೀರೆಯಿಂದ ಫ್ರಂಟ್ ಓಪನ್ ಕುರ್ತಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದರೆ ನೀವು ಯಾವುದೇ ಸೈಜ್ಗೆ ಈ ಕುರ್ತಿನ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಬೋದು. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಮೊದಲ ಬಾರಿ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನಲನ್ನು. ನಾನು ತೊಗೊಂಡಿರೋ ಸಾರಿ 4 ಮೀಟರ್ ಇದೆ. ಈಗ ಸಾರಿಯಲ್ಲಿ 1 ಮೀಟರ್ ಫ್ಯಾಬ್ರಿಕನ್ನು ರಿಮೂವ್ ಮಾಡಬೇಕು, ಯಾಕಂದರೆ ಅಪ್ಪರ್ ಬಾಡಿ ಪಾರ್ಟ್ ಮತ್ತು ಸ್ಲೀವ್ಸ್ ಕಟಿಂಗ್ ಸಲುವಾಗಿ. ಮತ್ತು ಉಳಿದ ಬಟ್ಟೆಯಲ್ಲಿ ಲೋವರ್ ಬಾಡಿ ಪಾರ್ಟನ್ನು ಕಟಿಂಗ್ ಮಾಡ್ಕೋಬೇಕು. ಆದರೆ ಈ ಸದ್ಯಕ್ಕೆ ನಾನು ಅದರಲ್ಲಿರೋ ಲೇಸನ್ನು ರಿಮೂವ್ ಮಾಡಿ ಮಡಚಿಟ್ಕೋತಾ ಇದ್ದೀನಿ ಸೈಡಿಗೆ. ಈ ಲೇಸನ್ನು ಯಾವ ಥರ ಯೂಸ್ ಮಾಡ್ಕೋಬೇಕಂತ ಮುಂದೆ ಹೇಳ್ತೀನಿ. ನಾನು ತೊಗೊಂಡಿರೋ ಲೈನಿಂಗು 3 ಮೀಟರ್ ಇದೆ ಮತ್ತು ಸಾರಿ 4 ಮೀಟರ್ ಇದೆ. ಈಗ ನಾವು ಫಸ್ಟಿಗೆ ಲೈನಿಂಗಲ್ಲಿ ಅಪ್ಪರ್ ಬಾಡಿ ಪಾರ್ಟನ್ನು ಕಟಿಂಗ್ ಮಾಡ್ಕೊಳ್ಳೋ ಸಲುವಾಗಿ 15 ಇಂಚಿಗೆ ಮಾರ್ಕ್ ಮಾಡಿ ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಮತ್ತು ಉಳಿದ ಬಟ್ಟೆಯಲ್ಲಿ ಲೋವರ್ ಬಾಡಿ ಪಾರ್ಟನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಆಮೇಲೆ ಅಪ್ಪರ್ ಬಾಡಿ ಪಾರ್ಟ್ ಸಲುವಾಗಿ ನಾನಿಲ್ಲಿ 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ ಫ್ಯಾಬ್ರಿಕಲ್ಲಿ. ಈಗ ನಾನು ಶೋಲ್ಡರನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ಶೋಲ್ಡರ್ ನಂದು 13 ಇಂಚಿದೆ. ಅದನ್ನು ಹಾಫ್ ಮಾಡಿದಾಗ ಇಲ್ಲಿ 6.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಮತ್ತು ಆರ್ಮೋಲ್ನು ಕೂಡ ನಾನು 6.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಚೆಸ್ಟನ್ನು ನಾನು 11 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮ್ಮ ಚೆಸ್ಟ್ ಸೈಜ್ ಎಷ್ಟಿರುತ್ತೋ ಅದನ್ನು 4ಇಂದ ಡಿವೈಡ್ ಮಾಡಿ ಪ್ಲಸ್ 2 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿ ಇಲ್ಲಿ ಮಾರ್ಕ್ ಮಾಡಬೇಕು. ಮತ್ತು ವೇಸ್ಟ್ ಲೆಂತ್ ನಾನು ರೆಡಿ 14.5 ಇಂಚಿದೆ. ಅದರಲ್ಲಿ 1 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿ ಇಲ್ಲಿ 15.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ವೇಸ್ಟ್ ಲೆಂತನ್ನು ಮಾರ್ಕ್ ಮಾಡಿದ್ದೀವಿ. ಅದೇ ಪಾಯಿಂಟಿಗೆ ವೇಸ್ಟ್ ರೌಂಡನ್ನು ಮಾರ್ಕ್ ಮಾಡಬೇಕು. ಇಲ್ಲಿ ನಿಮ್ಮ ವೇಸ್ಟ್ ರೌಂಡ್ ಎಷ್ಟಿರುತ್ತೆ ಅದನ್ನು 4ಇಂದ ಡಿವೈಡ್ ಮಾಡಿ ಪ್ಲಸ್ 2 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿ ಇಲ್ಲಿ ಮಾರ್ಕ್ ಮಾಡಬೇಕು. ಮತ್ತು ಇಲ್ಲಿ 1 ಇಂಚ್ ಮೇಲ್ಗಡೆ ಮಾರ್ಕ್ ಮಾಡಿ ಶೇಪ್ ಹಾಕೋತಾ ಇದ್ದೀನಿ. ಇಲ್ಲಿ ಕಾರ್ನರಿಂದ 1 ಇಂಚ್ ಮೇಲ್ಗಡೆ ಮಾರ್ಕ್ ಮಾಡಿ ಆರ್ಮೋಲ್ ಶೇಪನ್ನು ಹಾಕೋತಾ ಇದ್ದೀನಿ. ಇದು ಬ್ಯಾಕ್ ಆರ್ಮೋಲ್ ಶೇಪ್. ಮತ್ತು ಅರ್ಧ ಇಂಚ್ ಒಳಗಡೆಯಿಂದ ಫ್ರಂಟ್ ಆರ್ಮೋಲ್ ಶೇಪನ್ನು ಶೇಪ್ ಹಾಕೊಂಡಿದ್ದೀನಿ. ಇಲ್ಲಿ ನೆಕ್ ವಿಡ್ತನ್ನು ನಾನು 3 ಇಂಚ್ ತೊಗೊಂಡಿದ್ದೀನಿ. ಮತ್ತು ಫ್ರಂಟ್ ನೆಕ್ ಡೆಪ್ತನ್ನು 6 ಇಂಚ್ ತೊಗೊಂಡಿದ್ದೀನಿ. ಮತ್ತು ಬ್ಯಾಕ್ ನೆಕ್ ಡೆಪ್ತನ್ನು ನಾನು 4 ಇಂಚಿಗೆ ಮಾರ್ಕ್ ಮಾಡಿ ಬ್ಯಾಕ್ ನೆಕ್ಕನ್ನು ನಾನು ರೌಂಡ್ ಶೇಪಲ್ಲಿ ಶೇಪ್ ಹಾಕೊಂಡಿದ್ದೀನಿ. ಮತ್ತು ಫ್ರಂಟ್ ನೆಕ್ಕನ್ನು ಸ್ವಲ್ಪ ಫ್ರೀ ಹ್ಯಾಂಡ್ದಿಂದ ವಿ ಶೇಪಲ್ಲಿ ಶೇಪ್ ಹಾಕೋತಾ ಇದ್ದೀನಿ. ಈಗ ಯಾವ ಥರ ಮಾರ್ಕ್ ಮಾಡಿದ್ದೀವಿ ಅದೇ ಮಾರ್ಕಿನ ಮೇಲೆ ಅಂದರೆ ಬ್ಯಾಕ್ ನೆಕ್ ಮತ್ತು ಬ್ಯಾಕ್ ಆರ್ಮೋಲ್ ಶೇಪ್ದಿಂದ ಕಟಿಂಗ್ ಮಾಡ್ಕೋಬೇಕು ಮೊದಲಿಗೆ. ಮತ್ತು ಇಲ್ಲಿ ನಾನು ಬ್ಯಾಕ್ ಪಾರ್ಟನ್ನು ತೆಗೆದಿಟ್ಕೊಂಡು ಫ್ರಂಟ್ ನೆಕ್ ಮತ್ತು ಫ್ರಂಟ್ ಆರ್ಮೋಲ್ ಶೇಪನ್ನು ಕಟಿಂಗ್ ಮಾಡ್ಕೋತಾ ಇದ್ದೀನಿ. ನೋಡಿ ಈಗ ಕಟಿಂಗ್ ಆಗಿದೆ. ಇದು ಫ್ರಂಟ್ ಪಾರ್ಟ್, ಇದು ಬ್ಯಾಕ್ ಪಾರ್ಟ್. ಈಗ ಸಾರಿಯಲ್ಲಿ ನಾವು ಅಪ್ಪರ್ ಬಾಡಿ ಪಾರ್ಟನ್ನು ಕಟಿಂಗ್ ಮಾಡ್ಕೊಳ್ಳೋ ಸಲುವಾಗಿ ಒಂದು ಸೈಡಲ್ಲಿ 2 ಫೋಲ್ಡ್ ಮಾಡಿಕೊಂಡು ಈ ಥರ ಬಾಡಿ ಪಾರ್ಟನ್ನು ಇಟ್ಕೊಂಡು ಅದೆಷ್ಟಿದೆಯೋ ಅಷ್ಟೇ ನಾನು ಒಂದು ಸ್ವಲ್ಪ ಮಾರ್ಜಿನನ್ನು ಬಿಟ್ಕೊಂಡು ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಅದೇ ಥರ ಬ್ಯಾಕ್ ಪಾರ್ಟಿಗೂ ಕೂಡ ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಸಾರಿ ಫ್ಯಾಬ್ರಿಕನ್ನು ಸ್ವಲ್ಪ ಎಕ್ಸ್ಟ್ರಾನೇ ಕಟಿಂಗ್ ಮಾಡ್ಕೋಬೇಕು. ಮತ್ತು ಉಳಿದ ಬಟ್ಟೆಯಲ್ಲಿ ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಈಗ ಸ್ಟಿಚಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಸಾರಿ ಬಟ್ಟೆನ ಈ ಥರ ಸೀದಾ ಇಟ್ಕೊಂಡು ಅದರ ಮೇಲೆ ಲೈನಿಂಗ್ ಫ್ಯಾಬ್ರಿಕನ್ನು ಇಟ್ಕೊಂಡು ನೆಕ್ ಶೇಪಲ್ಲಿ ಸ್ಟಿಚ್ ಹಾಕೋಬೇಕು. ಈಗ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನೆಕ್ ಶೇಪಲ್ಲಿ ಕಟಿಂಗ್ ಮಾಡ್ಕೋಬೇಕು. ಒಂದು 1/4 ಇಂಚ್ ಬಟ್ಟೆನ ಬಿಟ್ಟು. ಮತ್ತು ಅಲ್ಲಲ್ಲಿಗೆ ಒಂದು ಸ್ವಲ್ಪ ನಾಚನ್ನು ಹಾಕೋಬೇಕು, ಯಾಕಂದರೆ ಬಟ್ಟೆ ಈಸಿಲಿ ಟರ್ನ್ ಆಗುತ್ತೆ. ಈಗ ಬಟ್ಟೆನ ಈ ಥರ ಟರ್ನ್ ಮಾಡಿಕೊಂಡು ಅದ್ರ ಮೇಲೆ ಟಾಪ್ ಸ್ಟಿಚನ್ನು ಹಾಕ್ಕೋಬೇಕು. ಮತ್ತು ಸೈಡಿಗೆ ಇಲ್ಲಿ ಸ್ಟಿಚ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಅದೇ ಥರ ಈ ಬ್ಯಾಕ್ ಪಾರ್ಟಿಗೂ ಕೂಡ ನಾನು ನೆಕ್ ಶೇಪಲ್ಲಿ ಕಟಿಂಗ್ ಮಾಡಿಕೊಂಡು ನಾಚನ್ನು ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡಿಕೊಂಡು ಮೇಲ್ಗಡೆ ಟಾಪ್ ಸ್ಟಿಚನ್ನು ಹಾಕೋತಾ ಇದ್ದೀನಿ. ಈಗ ನಾನು ಸ್ಟಿಚನ್ನು ಹಾಕ್ಕೊಂಡಿದ್ದೀನಿ. ಈಗ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟಿಂಗ್ ಮಾಡ್ಕೋತೀನಿ. ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡುವಾಗ ನೀಟಾಗಿ ಕಟ್ ಮಾಡ್ಕೋಬೇಕು, ಸ್ಟಿಚ್ ಕಟ್ ಆಗಬಾರ್ದು. ಅದೇ ಥರ ನಾನು ಬ್ಯಾಕ್ ಪಾರ್ಟ್ದು ಕೂಡ ಎಕ್ಸ್ಟ್ರಾ ಬಟ್ಟೆನ ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡಿ ಅಪ್ಪರ್ ಬಾಡಿ ಪಾರ್ಟ್ ಎರಡೂ ಕೂಡ ರೆಡಿ ಆಗಿವೆ. ಈಗ ನಾನು ಫ್ರಂಟ್ ಪಾರ್ಟನ್ನು ತೊಗೊಂಡಿದ್ದೀನಿ ಮತ್ತು ಸೆಂಟರಲ್ಲಿ ಈ ಥರ ಲೈನನ್ನು ಎಳ್ಕೊಳ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ಈ ಥರ ಲೇಸನ್ನು ಅಟ್ಯಾಚ್ ಮಾಡಬೇಕು. ಇಲ್ಲಿ ಕೆಳಗಡೆ ಲೈನ್ ಮೇಲೆ ಈ ಥರ ಲೇಸನ್ನು ಅಟ್ಯಾಚ್ ಮಾಡಬೇಕು. ಅದೇ ಥರ ಇಲ್ಲಿ ಕೂಡ ವೈಟ್ ಕಲರ್ ಲೇಸನ್ನು ತೊಗೊಂಡಿದ್ದೀನಿ. ಈ ಥರ ಅಟ್ಯಾಚ್ ಮಾಡಬೇಕು. ಇದನ್ನು ಮಷಿನ್ ಮೇಲೆ ತೋರಿಸ್ಕೊಡ್ತೀನಿ ಯಾವ ಥರ ಅಟ್ಯಾಚ್ ಮಾಡಬೇಕು ಅಂತ.
ನೀಟಾಗಿ ನೆಕ್ ಮೇಲೇ ಈ ಥರ ಲೇಸನ್ನು ಇಟ್ಕೊಂಡು ಸ್ಟಿಚ್ ಹಾಕೊತ ಹೋಗಬೇಕು. ಈ ಲೇಸನ್ನು ನಾನು ಸಾರಿ ಒಳಗಡೆ ಬಂದಿತ್ತು, ಅದನ್ನೇ ನಾನಿಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಅದೇ ಥರ ಈ ಸೈಡ್ನು ಕೂಡ ಲೇಸನ್ನು ಅಟ್ಯಾಚ್ ಮಾಡ್ಕೋಬೇಕು ನೀಟಾಗಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನಲನ್ನು. ಇಲ್ಲಿ ನೋಡಿ ನಾನು ಈ ಥರ ಲೇಸನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಲೋವರ್ ಬಾಡಿ ಪಾರ್ಟ್ ಕಟಿಂಗ್ ಸಲುವಾಗಿ ನಾನಿಲ್ಲಿ ಸಾರಿಯಲ್ಲಿ 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಓಪನ್ ಸೈಡ್ ಇದೆ ನೋಡಿ, ಇಲ್ಲಿ 4 ಫೋಲ್ಡ್ ಇದೆ. 4 ಫೋಲ್ಡ್ ವಿಡ್ತನ ನಾನಿಲ್ಲಿ 25.5 ಇಂಚನ್ನು ತೊಗೊಂಡಿದ್ದೀನಿ. ಈಗ ಅದು 4 ಫೋಲ್ಡ್ ಇದೆ. ಈಗ ನಾವು 8 ಫೋಲ್ಡನ್ನು ಮಾಡ್ಕೋಬೇಕು. ಈ ಥರ ಬಟ್ಟೆನ ಮತ್ತೆ ಫೋಲ್ಡ್ ಮಾಡ್ಕೋಬೇಕು. ಈಗ ನಮ್ಮದು 8 ಫೋಲ್ಡ್ ಆಯಿತು. ಈಗ ಮತ್ತೆ ಬಟ್ಟೆನ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಮತ್ತೆ ಫೋಲ್ಡ್ ಮಾಡ್ಕೊಂಡಾಗ 16 ಫೋಲ್ಡ್ ಆಯಿತು. ಅಂದರೆ ಲೋವರ್ ಬಾಡಿ ಪಾರ್ಟ್ ಕಟಿಂಗ್ ಸಲುವಾಗಿ 16 ಫೋಲ್ಡನ್ನು ಮಾಡ್ಕೋಬೇಕು. ಈ ಕಡೆ ಓಪನ್ ಸೈಡ್ ಇದೆ, ಈ ಕಡೆ ಫೋಲ್ಡ್ ಸೈಡ್ ಇದೆ. ಈಗ ಟೋಟಲ್ ಕುರ್ತಿ ಲೆಂತನ್ನು ಮಾರ್ಕಿಂಗ್ ಮಾಡಬೇಕು. ನೋಡಿ ಇಲ್ಲಿ ನೀಟಾಗಿ ನೋಡಿ, ಟೋಟಲ್ ಕುರ್ತಿ ಲೆಂತ್ ಇದೆ 46 ಇಂಚ್. ಅದರಲ್ಲಿ -15 ಇಂಚನ್ನು ಮೈನಸ್ ಮಾಡಬೇಕು, ಯಾಕಂದರೆ ಅಪ್ಪರ್ ಬಾಡಿ ಪಾರ್ಟ್ 15 ಇಂಚ್ ಇದೆ. ಈಗ 46ಅಲ್ಲಿ -15 ಮಾಡಿದಾಗ 31 ಇಂಚ್ ಬಂತು. ಅದರಲ್ಲಿ 31 ಇಂಚಲ್ಲಿ ಮತ್ತೆ 2 ಇಂಚನ್ನು ಮಾರ್ಜಿನ್ ಆಗಿ ಆ್ಯಡ್ ಮಾಡ್ಕೊಂಡು ಇಲ್ಲಿ ನಾನು 33 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಮತ್ತು ಇದ್ರ ಮೇಲೆ ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ. ನೋಡಿ ಇಲ್ಲಿ ಮತ್ತೆ ನಾನು ಟೇಪನ್ನು ಇಟ್ಟು ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ. 33 ಇಂಚ್ ಇದೆ. ಲೇಯರ್ ಸಲುವಾಗಿ ನಾನಿಲ್ಲಿ 1.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಫಾರ್ಮುಲಾ ಬಂದು ವೇಸ್ಟ್ ರೌಂಡ್ ಎಷ್ಟಿರುತ್ತೋ ಅದನ್ನು ನಂಬರ್ ಆಫ್ ಲೇಯರಿಂದ ಡಿವೈಡ್ ಮಾಡಬೇಕು. ಅಂದರೆ ನಂದು ವೆಸ್ಟ್ ರೌಂಡ್ ಇದೆ 32 ಇಂಚ್, ಅದನ್ನು 16ಇಂದ ಡಿವೈಡ್ ಮಾಡಿದಾಗ 2 ಇಂಚ್ ಬಂತು. ಪ್ಲಸ್ 1 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿ ಇಲ್ಲಿ 3 ಇಂಚ್ ಬಂತು. ಮತ್ತು ನಾನು ಇಲ್ಲಿ 3 ಇಂಚನ್ನು ಹಾಫ್ ಮಾಡಿದಾಗ 1.5 ಇಂಚ್ ಬಂತು. ಅದೇ 1.5 ಇಂಚನ್ನು ನಾನು ಅಪೋಸಿಟ್ ಸೈಡಲ್ಲಿ ಮಾರ್ಕಿಂಗ್ ಮಾಡಿ ಲೈನ್ ಎಳ್ಕೊಂಡು ಅದ್ರ ಮೇಲೆ ಈಗ ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಯಾವ ಥರ ಲೇಯರ್ ವಿಡ್ತನ್ನು ತಗೋಬೇಕು, ಅದ್ರ ಫಾರ್ಮುಲಾ ಏನು ಅಂತ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ. ಅದನ್ನು ನೀವು ಫಾಲೋ ಮಾಡ್ಬೋದು. ಈಗ ನೋಡಿ ಒಂದು ಸೈಡಲ್ಲಿ 8 ಲೇಯರ್ ಬಂದಿವೆ, ಅಂದರೆ ಇಲ್ಲಿ 16 ಲೇಯರ್ ಬಂದಿವೆ. ಅಂದರೆ 8 ಲೇಯರು ಫ್ರಂಟ್ ಪಾರ್ಟಿಗೆ, 8 ಲೇಯರು ಬ್ಯಾಕ್ ಪಾರ್ಟಿಗೆ. ಇಲ್ಲಿ ನೋಡಿ ಇವು 8 ಲೇಯರ್ ಇವೆ. ಈಗ ಒಂದು ಸೈಡ್ ಲೇಯರನ್ನು ಸೈಡಿಗೆ ಇಟ್ಕೊಂಡು ಇದನ್ನು ಯಾವ ಥರ ಅಟ್ಯಾಚ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ ಈ ಥರ ಲೇಯರನ್ನು ನೀಟಾಗಿ ಇಟ್ಕೊಂಡು ಇಲ್ಲಿ 8 ಲೇಯರನ್ನು ನೀಟಾಗಿ ಇಟ್ಕೊಂಡು ಒಂದ್ರ ಮೇಲೆ ಒಂದನ್ನು ನೀಟಾಗಿ ಇಟ್ಕೊಂಡು ಅದ್ರ ಮೇಲೆ 1/4 ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಹಾಕೋಬೇಕು. ಇದನ್ನು ನಾನು ಮಷಿನ್ ಮೇಲೆ ತೋರಿಸ್ಕೊಡ್ತೀನಿ ಯಾವ ಥರ ಸ್ಟಿಚ್ ಹಾಕೋಬೇಕು ಅಂತ. ಎಲ್ಲ ಲೇಯರನ್ನು ಸ್ಟಿಚ್ ಮಾಡುವಾಗ ಮೇಲ್ಗಡೆಯಿಂದ ಕೆಳಗಡೆವರೆಗೆ ಸ್ಟಿಚ್ ಹಾಕೊತಾ ಹೋಗಬೇಕು. ಅದೇ ಥರ ಎಲ್ಲ ಲೇಯರನ್ನು ಜಾಯಿಂಟ್ ಮಾಡ್ಕೋಬೇಕು. ಇಲ್ಲಿ 2 ಲೇಯರನ್ನು ಜಾಯಿಂಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಮಷಿನ್ ಮೇಲೆ. ನೋಡಿ ಈ ಥರ ಒಂದು ಲೇಯರನ್ನು ಸೀದಾ ಇಟ್ಕೊಂಡು ಅದರ ಮೇಲೆ ಮತ್ತೊಂದು ಲೇಯರನ್ನು ಉಲ್ಟಾ ಇಟ್ಕೊಂಡು ಈ ಥರ 1/4 ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಹಾಕೊತಾ ಇದ್ದೀನಿ. ಇದೇ ಥರ ನಾನು ಮತ್ತೊಂದು ಲೇಯರನ್ನು ತೊಗೊಂಡಿದ್ದೀನಿ. ಮತ್ತು ಕೆಳಗಿನ ಲೇಯರು ಸೀದಾ ಇದೆ, ಮೇಲ್ಗಡೆ ಲೇಯರು ಉಲ್ಟಾ ಇಟ್ಕೊಂಡು ಈ ಥರ ಮತ್ತೆ 1/4 ಇಂಚ್ ಮಾರ್ಜಿನನ್ನು ಬಿಟ್ಟು ಲೇಯರನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇದೇ ಥರ ಬ್ಯಾಕ್ ಸೈಡ್ಗೆ ನಾವು 8 ಲೇಯರನ್ನು ಅಟ್ಯಾಚ್ ಮಾಡ್ಕೋಬೇಕು. ಮತ್ತು ಫ್ರಂಟ್ ಸೈಡಲ್ಲಿ ಒಂದು ಸೈಡ್ಗೆ 4 ಲೇಯರು ಮತ್ತು ಒಂದು ಸೈಡ್ಗೆ 4 ಲೇಯರು ಡಿವೈಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು, ಜಾಯಿಂಟ್ ಮಾಡ್ಕೋಬೇಕು. ಯಾಕಂದರೆ ಫ್ರಂಟ್ ಪಾರ್ಟಲ್ಲಿ ಸೆಂಟರಲ್ಲಿ ಸ್ಲಿಟ್ ಬರುತ್ತೆ, ಅದಕ್ಕೆ 4 ಆಗಿ ಡಿವೈಡ್ ಮಾಡಿಕೊಂಡು ಜಾಯಿಂಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಬ್ಯಾಕ್ ಪಾರ್ಟಿಗೆ ನಾನು 8 ಲೇಯರನ್ನು ಜಾಯಿಂಟ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ಈ ಥರ ಲೇಯರ್ ಮೇಲೆ ಉಲ್ಟಾ ಇಟ್ಕೊಂಡು ಆ 1/2 ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಹಾಕೋಬೇಕು. ಇಲ್ಲಿ ನೋಡಿ ಫ್ರಂಟ್ ಪಾರ್ಟಿಗೆ ನಾನು ಈ ಥರ 4 ಲೇಯರನ್ನು ಸೆಪ್ರೇಟಾಗಿ ಮತ್ತು 4 ಲೇಯರನ್ನು ಸೆಪ್ರೇಟಾಗಿ ನಾನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಮತ್ತು ಸೆಂಟರಲ್ಲಿ ಈ ಥರ 2 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ಈ ಥರ ಲೇಸನ್ನು ಜಾಯಿಂಟ್ ಮಾಡ್ಕೋಬೇಕು. ಈ ಥರ ಸ್ಟ್ರೇಟಾಗಿ ಲೇಸನ್ನು ಜಾಯಿಂಟ್ ಮಾಡ್ಕೋಬೇಕು ನೀಟಾಗಿ. ಅದೇ ಥರ ಇಲ್ಲಿಯೂ ಕೂಡ ಲೇಸನ್ನು ಜಾಯಿಂಟ್ ಮಾಡ್ಕೋಬೇಕು.
ನೋಡಿ ಇಲ್ಲಿ ಯಾವ ಥರ ನಾನು 2 ಫೋಲ್ಡ್ ಮಾಡ್ಕೊಂಡಿದ್ದೀನಿ ಒಳಗಡೆ ಅಂತ ತೋರಿಸ್ತಾ ಇದ್ದೀನಿ ಸೆಂಟರಲ್ಲಿ. ಇದ್ರ ಮೇಲೇ ನಾವೀಗ ಲೇಸನ್ನು ಜಾಯಿಂಟ್ ಮಾಡ್ಕೋಬೇಕು. ಈ ಥರ ನೀಟಾಗಿ ಲೇಸನ್ನು ಇಟ್ಕೊಂಡು ಜಾಯಿಂಟ್ ಮಾಡ್ಕೋಬೇಕು ಬಾಟಮ್ವರೆಗೂ. ಅದೇ ಥರ ಮತ್ತೊಂದು ಸೈಡ್ನು ಕೂಡ ಲೇಸನ್ನು ಜಾಯಿಂಟ್ ಮಾಡ್ಕೋಬೇಕು. ನಾನಿಲ್ಲಿ 2 ಪಾರ್ಟಿಗೂ ಲೇಸನ್ನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಈಗ ಅಪ್ಪರ್ ಬಾಡಿ ಪಾರ್ಟನ್ನು ಲೋವರ್ ಬಾಡಿ ಪಾರ್ಟಿಗೆ ಜಾಯಿಂಟ್ ಮಾಡ್ಕೋಬೇಕು. ಈ ಥರ ಇಲ್ಲಿ ಪಿನ್ನಪ್ ಮಾಡ್ಕೋತಾ ಇದ್ದೀನಿ. ಈ ಥರ ನೀಟಾಗಿ ಪಿನ್ನಪ್ ಮಾಡಿಕೊಂಡು ಇದ್ರ ಮೇಲೆ ಅಪ್ಪರ್ ಬಾಡಿ ಪಾರ್ಟನ್ನು ಫ್ರಂಟ್ ಪಾರ್ಟನ್ನು ಈ ಥರ ಸೆಂಟರನ್ನು ಕೂಡಿಸ್ಕೊಂಡು 1/2 ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಹಾಕೋಬೇಕು. ಈಗ ನಾನು ಸ್ಲೀವ್ಸ್ ಕಟ್ಟಿಂಗನ್ನು ತೋರಿಸ್ಕೊಡ್ತೀನಿ. ನಾನಿಲ್ಲಿ ಫುಲ್ ಸ್ಲೀವ್ಸನ್ನು ಇಡ್ತಾ ಇದ್ದೀನಿ. ಹೀಗಾಗಿ ನನಗೆ ಒಂದು ಸ್ವಲ್ಪ ಬಟ್ಟೆ ಕಡಿಮೆ ಬೀಳ್ತಾ ಇದೆ. ಹೀಗಾಗಿ ನಾನು ಎಕ್ಸ್ಟ್ರಾ ಬಟ್ಟೆನ ಜಾಯಿಂಟ್ ಮಾಡ್ಕೋತೀನಿ. ಇಲ್ಲಿ ನಾನು 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ 2 ಬಟ್ಟೆನ. ಈ ಕಡೆ ಓಪನ್ ಸೈಡ್ ಇದೆ. ನಾನು ಫೋಲ್ಡ್ ಸೈಡ್ನಿಂದ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಫುಲ್ ಸ್ಲೀವ್ಸ್ ಲೆಂತ್ ಇದೆ 22 ಇಂಚ್. ಅದರಲ್ಲಿ ನಾನು +7 ಇಂಚನ್ನು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ಯಾಕಂದರೆ ಪ್ಲೇಟ್ಸ್ ಬೀಳುತ್ತೆ, ಅದ್ರ ಸಲುವಾಗಿ. ಡೌನಿಂಗನ್ನು 3.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಮತ್ತು ಆರ್ಮೋಲನ್ನು 8 ಇಂಚಿಗೆ ಮಾರ್ಕ್ ಮಾಡಿ +1.5 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿ ಇಲ್ಲಿ ಬ್ಯಾಕ್ ಆರ್ಮೋಲ್ ಶೇಪ್ ಹಾಕೊಳ್ತಾ ಇದ್ದೀನಿ. ಮತ್ತು 1/2 ಇಂಚ್ ಒಳಗಡೆಯಿಂದ ಫ್ರಂಟ್ ಆರ್ಮೋಲ್ ಶೇಪನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಸ್ಲೀವ್ಸ್ ರೌಂಡನ್ನು ನಾನು 6.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಈ ಥರ ಶೇಪನ್ನು ಹಾಕ್ಕೊಂಡು ಅದ್ರ ಮೇಲೆ ಕಟ್ಟಿಂಗನ್ನು ಮಾಡ್ಕೋತಾ ಇದ್ದೀನಿ ಬ್ಯಾಕ್ ಆರ್ಮೋಲ್ ಶೇಪ್ದಿಂದ. ಇದು ಸ್ಲೀವ್ ಜಾಯಿಂಟ್ ಮಾಡುವಾಗ ಇದನ್ನು ಎಕ್ಸ್ಟ್ರಾ ಬಟ್ಟೆನ ನಾವು ಜಾಯಿಂಟ್ ಮಾಡ್ಕೋಬೇಕು ಮೊದಲಿಗೆ. ಇಲ್ಲಿ ಸೆಂಟರಿಗೆ ನಾನು ನಾಚ್ ಹಾಕೋತಾ ಇದ್ದೀನಿ. ನೋಡಿ ಈ ಥರ ಬಟ್ಟೆನ ಜಾಯಿಂಟ್ ಮಾಡಿಕೊಂಡು ಆಮೇಲೆ ಸ್ಲೀವ್ಸನ್ನು ಶೋಲ್ಡರ್ಗೆ ಜಾಯಿಂಟ್ ಮಾಡ್ಕೋಬೇಕು. ಇದೇ ಥರ ಮತ್ತೊಂದು ಸ್ಲೀವ್ಸನ್ನು ಕೂಡ ಜಾಯಿಂಟ್ ಮಾಡಿಕೊಂಡು ಆಮೇಲೆ ಶೋಲ್ಡರ್ಗೆ ಜಾಯಿಂಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ ನಾನು ಅಪ್ಪರ್ ಬಾಡಿ ಪಾರ್ಟ್ ಮತ್ತು ಲೋವರ್ ಬಾಡಿ ಪಾರ್ಟ್ ಫ್ರಂಟ್ ಪಾರ್ಟನ್ನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲೆ ನಾನು ಬ್ಯಾಕ್ ಪಾರ್ಟನ್ನು ಈ ಥರ ಉಲ್ಟಾ ಇಟ್ಕೊಂಡು ಶೋಲ್ಡರನ್ನು 1/2 ಇಂಚ್ ಮಾರ್ಜಿನನ್ನು ಬಿಟ್ಟು ಜಾಯಿಂಟ್ ಮಾಡ್ಕೋತೀನಿ. ಈಗ ಶೋಲ್ಡರನ್ನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಸ್ಲೀವ್ಸನ್ನು ಜಾಯಿಂಟ್ ಮಾಡ್ಕೋತಾ ಇದ್ದೀನಿ. ಈಗ ಸ್ಲೀವ್ಸ್ಗೆ ನಾಚ್ ಹಾಕ್ಕೊಂಡಿದ್ದೀವಿ. ಅದನ್ನು ಸೆಂಟರಿಗೆ ಕೂಡಿಸ್ಕೊಂಡು ಈ ಥರ ಫ್ರಂಟ್ ಆರ್ಮೋಲ್ ಶೇಪನ್ನು ನೋಡಿಕೊಂಡು ಸ್ಲೀವ್ಸನ್ನು ಜಾಯಿಂಟ್ ಮಾಡ್ಕೋಬೇಕು. ಅದೇ ಥರ ಈ ಸ್ಲೀವ್ಸನ್ನು ಕೂಡ ಜಾಯಿಂಟ್ ಮಾಡ್ಕೋಬೇಕು. ಸ್ಲೀವ್ಸ್ ಬಾಟಮಲ್ಲಿ 2 ಫೋಲ್ಡ್ ಮಾಡ್ಕೋಬೇಕು. ಇಲ್ಲಿ ನಾನು ಸ್ಲೀವ್ಸನ್ನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 1.5 ಇಂಚ್ ಮಾರ್ಜಿನನ್ನು ಬಿಟ್ಟು ವೇಸ್ಟ್ವರೆಗೂ ಸ್ಟಿಚ್ ಹಾಕೋಬೇಕು. ಮತ್ತು ಕೆಳಗಡೆ 1 ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಹಾಕೋಬೇಕು. ಅದೇ ಥರ ಇಲ್ಲೂ ಕೂಡ ಸ್ಟಿಚ್ ಹಾಕೋಬೇಕು. ಮತ್ತು ಬಾಟಮಲ್ಲಿ ಫುಲ್ ರೌಂಡಲ್ಲಿ 2 ಫೋಲ್ಡ್ ಮಾಡಿಕೊಂಡು ಟಾಪ್ ಸ್ಟಿಚ್ ಹಾಕೋಬೇಕು. ನೀವು ಲೈನಿಂಗನ್ನು ಅಟ್ಯಾಚ್ ಮಾಡಿದ್ರೂ ನಡೆಯುತ್ತೆ, ಮಾಡಲಿಲ್ಲ ಅಂದ್ರೂ ನಡೆಯುತ್ತೆ. ನಾನಿಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಲೈನಿಂಗನ್ನು ಕೂಡ ನಾನು ಯಾವ ಥರ ಅಟ್ಯಾಚ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ ನಾನು ಲೈನಿಂಗ್ ಫ್ಯಾಬ್ರಿಕನ್ನು ತೊಗೊಂಡಿದ್ದೀನಿ. ಮೊದಲಿಗೆ 2 ಫೋಲ್ಡ್ ಮಾಡಿಕೊಂಡು ಆಮೇಲೆ ಈ ಥರ ಟ್ರಯಾಂಗಲ್ ಶೇಪ್ನಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಮತ್ತು ಫೋಲ್ಡ್ ಸೈಡ್ದಿಂದ ನಾನು ಇಲ್ಲಿ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ ವೆಸ್ಟ್ ರೌಂಡ್ ಎಷ್ಟಿರುತ್ತೆ ಅದರ 4th ಪಾರ್ಟನ್ನು ಇಲ್ಲಿ ಮಾರ್ಕ್ ಮಾಡಬೇಕು. ನಾನಿಲ್ಲಿ 8 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಕರ್ವ್ ಶೇಪಲ್ಲಿ ಶೇಪ್ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಇಲ್ಲಿ ಅಳತೆ ಮಾಡಿದಾಗ 1 ಇಂಚ್ ಮಾರ್ಜಿನ್ ಆ್ಯಡ್ ಆಗಿ ಇಲ್ಲಿ 9 ಇಂಚ್ ಬಂದಿದೆ. ಇಲ್ಲಿ ಲೈನಿಂಗ್ ಲೆಂತನ್ನು ನಾನು ಮೇನ್ ಫ್ಯಾಬ್ರಿಕ್ಕಿಂತನೂ 5 ಇಂಚ್ ಕಡಿಮೆನೇ ತೊಗೊಂಡಿದ್ದೀನಿ. ಅಂದರೆ ನಾನಿಲ್ಲಿ 28 ಇಂಚಿಗೆ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಕೆಳಗಡೆ ಯಾವ ಥರ ಮಾರ್ಕಿಂಗ್ ಮಾಡ್ತಾ ಹೋಗ್ತೀವಿ ಅದೇ ಥರ ಮೇಲ್ಗಡೆ ಟೇಪನ್ನು ಸರಿಸ್ಕೊತಾ ಹೋಗಬೇಕು. ಇಲ್ಲಿ ಮಾರ್ಕಿಂಗ್ ಮಾಡಿದ್ದೀನಿ ಮತ್ತು ಮಾರ್ಕಿಂಗ್ ಮೇಲೆ ಈ ಥರ ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ. ನೋಡಿ ಇದನ್ನು ಈ ಥರ ಓಪನ್ ಮಾಡಿದಾಗ ಇಲ್ಲಿ ಈ ಒಂದು ಸೈಡಲ್ಲಿ ಸ್ಲಿಟ್ ಬಂದಿದೆ, ಓಪನ್ ಬಂದಿದೆ. ಅದನ್ನು ಈ ಥರ 2 ಫೋಲ್ಡ್ ಮಾಡಿಕೊಂಡು ಟಾಪ್ ಸ್ಟಿಚ್ ಹಾಕೋಬೇಕು. 2 ಕಡೆನೂ. ಒಂದು ಕಡೆ ಫೋಲ್ಡ್ ಸೈಡ್ ಬಂದಿದೆ. ಇಲ್ಲಿ ಕೆಳಗಡೆ ಬಾಟಮಲ್ಲಿ 2 ಫೋಲ್ಡ್ ಮಾಡಿ ಫುಲ್ ರೌಂಡಲ್ಲಿ ಟಾಪ್ ಸ್ಟಿಚ್ ಹಾಕೋಬೇಕು. ಈಗ ಇದನ್ನು ನಾನು ಮೇನ್ ಫ್ಯಾಬ್ರಿಕ್ಕಿಗೆ ಯಾವ ಥರ ಅಟ್ಯಾಚ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೇನ್ ಫ್ಯಾಬ್ರಿಕನ್ನು ಉಲ್ಟಾ ಮಾಡಿಕೊಂಡು ಅಪ್ಪರ್ ಬಾಡಿ ಪಾರ್ಟ್ ಕಡೆ ಲೈನಿಂಗನ್ನು ಇಟ್ಕೊಂಡು ಈ ಥರ ಅಟ್ಯಾಚ್ ಮಾಡ್ಕೋಬೇಕು. ಇದು ಇನ್ವಿಸಿಬಲ್ ಆಗಿ ಸ್ಟಿಚ್ ಆಗುತ್ತೆ. ನೋಡಿ ಈ ಥರ ಲೈನಿಂಗ್ ಫ್ಯಾಬ್ರಿಕನ್ನು ಇಟ್ಕೊಂಡು ಇದ್ರ ಮೇಲೆ ಸ್ಟಿಚ್ ಮಾಡ್ಕೊತಾ ಹೋಗಬೇಕು.
ಈಗ ನಾವು ಅಪ್ಪರ್ ಬಾಡಿ ಪಾರ್ಟ್ ಮತ್ತು ಲೋವರ್ ಬಾಡಿ ಪಾರ್ಟನ್ನು ಏನು ಅಟ್ಯಾಚ್ ಮಾಡಿದ್ದೀವಿ ಅಲ್ಲಿ ಎಷ್ಟು ಮಾರ್ಜಿನನ್ನು ಬಿಟ್ಟು ನಾವು ಅಟ್ಯಾಚ್ ಮಾಡಿದ್ದೀವಿ ಅದೇ ಮಾರ್ಜಿನ್ ಮೇಲೆ ಅದೇ ಸ್ಟಿಚ್ ಮೇಲೇ ಇದು ಲೈನಿಂಗನ್ನು ನಾವು ಅಟ್ಯಾಚ್ ಮಾಡಬೇಕು. ಈ ಥರ ಬಟ್ಟೆನ ನೋಡ್ಕೊತ ಸರಿಸ್ಕೊತ ಈ ಥರ ಸ್ಟಿಚ್ ಹಾಕ್ಕೊತ ಹೋಗಬೇಕು. ಇಲ್ಲಿ ಸೈಡ್ ಫಿಟ್ಟಿಂಗಲ್ಲಿ ಸ್ಟಿಚ್ಚನ್ನು ರಿಮೂವ್ ಮಾಡಿ ಈ ಥರ ಸ್ಟಿಚ್ಚನ್ನು ರಿಮೂವ್ ಮಾಡಿ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಈ ಥರ ನೀಟಾಗಿ ಸರಿಸ್ಕೊಂಡು ಅದ್ರ ಮೇಲೆ ಮತ್ತೆ ಈ ಥರ ಒಳಗಡೆ ಮಾಡಿ ಅದ್ರ ಮೇಲೆ ಸ್ಟಿಚ್ ಹಾಕ್ಕೊತ ಹೋಗಬೇಕು. ಈ ಲೈನಿಂಗ್ ಅಟ್ಯಾಚ್ ಮಾಡ್ತಾ ಇದ್ದೀವಿ, ಇದು ಇನ್ವಿಸಿಬಲ್ ಆಗಿ ಬರುತ್ತೆ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೋಡಿ ಈ ಥರ ಮೇನ್ ಫ್ಯಾಬ್ರಿಕ್ಕಿಗೆ ನೀಟಾಗಿ ಲೈನಿಂಗ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ಕೊತ ಹೋಗಬೇಕು. ಮತ್ತು ಇಲ್ಲಿ ನೀವು ಕಾಟನ್ ಲೈನಿಂಗ್ ಬದಲಿ ನೀವು ಯಾವುದಾದ್ರೂ ಶೈನಿಂಗ್ ಫ್ಯಾಬ್ರಿಕನ್ನು ಯೂಸ್ ಮಾಡಿದ್ರೂ ಬರುತ್ತೆ. ಸ್ಟಿಚ್ ಮಾಡುವಾಗ ಲೈನಿಂಗ್ ಫ್ಯಾಬ್ರಿಕ್ ಏನಾದರೂ ಎಕ್ಸ್ಟ್ರಾ ಆದರೆ ಈ ಥರ ಪ್ಲೇಟ್ಸನ್ನು ಹಾಕ್ಕೊತ ಸ್ಟಿಚ್ ಮಾಡ್ಕೊತ ಹೋಗಬೇಕು. ಈ ಥರ ಪ್ಲೇಟ್ಸನ್ನು ಹಾಕ್ಕೊತ ಸ್ಟಿಚ್ ಮಾಡಬೇಕು. ಈಗ ನಾನು ಸ್ಟಿಚ್ಚನ್ನು ಮಾಡ್ಕೊಂಡಿದ್ದೀನಿ ನೋಡಿ. ಫೈನಲ್ ಲುಕ್ ಈ ಥರ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.